ಶುಭೋದಯ ಮಕ್ಕಳೇ. ಗದ್ಯ ಪಾಠ 5 ಪರಿಸರ ಸಮತೋಲನ. ಪರಿಸರ ಅಂದರೆ ನಾವು ಸುತ್ತಮುತ್ತ ನೈಸರ್ಗಿಕವಾಗಿ ನಾವೇನೆಲ್ಲ ಪಡ್ಕೊಂಡಿದ್ದೀವಿ, ಗಾಳಿ, ಬೆಳಕು, ನೀರು, ಬೆಟ್ಟ, ಗುಡ್ಡ, ಇವೆಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಬರ್ತವೆ. ಅವನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದನ್ನು ನಾವು ಈ ಪಾಠದ ಮುಖಾಂತರ ತಿಳ್ಕೊಳ್ಳೋಣ. ಇದನ್ನು ಬರೆದಿರೋರು ಕೃಷ್ಣಾನಂದ ಕಾಮತ್. ಪ್ರವೇಶ. ನಾವು ಇಂದು ಪ್ರತಿಯೊಂದಕ್ಕೂ ಪ್ರಕೃತಿಯನ್ನೇ ಅವಲಂಬಿಸಿದ್ದೇವೆ. ಪ್ರಾಕೃತಿಕ ಪರಿಸರ ಹಾಗೂ ಜೀವ ಪರಿಸರದ ನಡುವೆ ಅವಿನಾಭಾವ ಸಂಬಂಧವಿದೆ. ನಾವು ಯಾವುದೇ ಒಂದು ನೀರು, ಆಹಾರ ಮತ್ತು ನಮಗೇನು ಬೇಕಾದ ಅವಶ್ಯಕತೆ ವಸ್ತುಗಳೆಲ್ಲದಕ್ಕೂ ನಾವು ಈ ಪ್ರಕೃತಿನೇ ಅವಲಂಬಿಸಿದ್ದೀವಿ. ಪ್ರಕೃತಿಗೂ ಮತ್ತು ಜೀವಜಂತುಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನಾವು ನಮ್ಮ ದಿನನಿತ್ಯದ ಅಗತ್ಯಗಳಾದ ಆಹಾರ, ಬಟ್ಟೆ, ಗಾಳಿ, ಬೆಳಕು, ಔಷಧ ಮುಂತಾದ ಜೀವನಾವಶ್ಯಕ ಸಕಲ ಸೌಕರ್ಯಗಳಿಗೂ ಪ್ರಕೃತಿಯ ಜೀವನಾಧಾರ. ನಮಗೆ ಗಾಳಿ ಬೇಕಂದ್ರು, ಬೆಳಕು ಬೇಕಂದ್ರು, ಮತ್ತು ಧರಿಸೋಕ್ಕೆ ಬಟ್ಟೆ ಬೇಕಂದ್ರು, ಮತ್ತು ಔಷಧಿಗಳು ಬೇಕಂದ್ರೂ ಸಹ ನಾವು ಈ ಪರಿಸರಕ್ಕೆ ಆಧಾರ ಇದ್ವಿ. ಪರಿಸರ ಇಲ್ಲದೆ ನಾವು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಈ ನೈಸರ್ಗಿಕ ಸಂಪತ್ತು ಎಲ್ಲ ಜೀವರಾಶಿಗಳನ್ನು ತನ್ನ ಮಡಿನಲ್ಲಿಟ್ಟುಕೊಂಡು ತಾಯಿಯಂತೆ ಪೋಷಿಸುತ್ತದೆ. ಈ ನೈಸರ್ಗಿಕ ಸಂಪತ್ತನ್ನು ಮತ್ತು ಎಲ್ಲ ಜೀವರಾಶಿಗಳನ್ನು ತನ್ನ ಮಡಿಲಿಟ್ಟುಕೊಂಡು ತಾಯಿಯಂತೆ ಪೋಷಿಸ್ತಾ ಇದೆ ಈ ಪ್ರಕೃತಿ. ಮಾನವರಾದ ನಾವು ನಮ್ಮ ಅಜ್ಞಾನ, ದುರಾಸೆ, ದುಂದುಗಾರಿಕೆ ಹಾಗೂ ಮೋಜು ಮಸ್ತಿಗಳಿಗಾಗಿ ಇಂತಹ ಅಮೂಲ್ಯವಾದ ಪರಿಸರವನ್ನು ನಾಶ ಮಾಡಿದರೆ ಅಸಮತೋಲನ ಉಂಟಾಗುತ್ತದೆ. ಮನುಷ್ಯನಿಗೆ ಬೇಕಾದಂಗೆ ಉಪಯೋಗಿಸ್ತಾ ಇದ್ದರೆ ಅತಿ ಆಸೆಯಿಂದ, ದುಂದುಗಾರಿಕೆಯಿಂದ, ಮತ್ತು ನಮಗೆ ಖುಷಿ ಕೊಡಲಿ ಅಂತ ಹೇಳ್ಬಿಟ್ಟು ಹೆಂಗೆಂಗೋ ಈ ಪರಿಸರನ ಉಪಯೋಗಿಸ್ತೀವಿ. ಅಂಥವೆಲ್ಲ ಮಾಡಿದರೆ ಪರಿಸರ ಸಮತೋಲನ ಕಳೆದ್ಬಿಟ್ಟು ನಾವು ಸಹ ಒಂದು ದಿವಸ ಅಧೋಗತಿಗೆ ಇಳಿಯೋದು ಕಟ್ಟಿಟ್ಟ ಬುತ್ತಿ. ಈ ಸುಂದರ ಭೂಮಿ, ಇಲ್ಲಿನ ಜೀವಜಾಲದ ವ್ಯವಸ್ಥೆ ನಾಶವಾಗಿ ನಮ್ಮ ನಾಶಕ್ಕೆ ನಾವೇ ಪರೋಕ್ಷವಾಗಿ ಕಾರಣವಾಗುತ್ತೇವೆ. ಹೇಗೆ ಉಪಯೋಗಿಸಿದ್ರೆ ಏನಾಗುತ್ತೆ? ಈ ಸುಂದರ ಭೂಮಿ ಹಾಳಾಗುತ್ತೆ, ಜೀವಜಾಲ ಎಲ್ಲ ನಶಿಸಿ ಹೋಗುತ್ತೆ, ಮತ್ತು ನಮ್ಮ ಅವನತಿಗೆ ನಾವೇ ಕಾರಣ ಆಗ್ತೀವಿ. ಆದ್ದರಿಂದ ಈ ಸುಂದರ ಪರಿಸರದ ಸಂರಕ್ಷಣೆಯ ಜವಾಬ್ದಾರಿ ನಮ್ಮ ಮೇಲಿದೆ ಎನ್ನುವ ಸಾಮಾನ್ಯ ಅರಿವು ಎಲ್ಲರದ್ದಾಗಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಈ ಪರಿಸರನ ಕಾಪಾಡಬೇಕು ಅನ್ನೋ ಜ್ಞಾನ ಇರಬೇಕು. ಈ ಪರಿಸರದಲ್ಲಿ ಬದುಕುವ ಹಕ್ಕು ನಮಗೆ ಮಾತ್ರವಲ್ಲ, ಎಲ್ಲ ಪ್ರಾಣಿ, ಪಕ್ಷಿ, ಗಿಡ, ಮರ ಹಾಗೂ ಸಕಲ ಜೀವರಾಶಿಗಳಿಗೂ ಇದೆ ಎಂಬ ಅರಿವು ಅತ್ಯಗತ್ಯ. ಈ ಪ್ರಕೃತಿ ನಮಗಾಗಿದೆ, ಬರೀ ಮನುಷ್ಯರಿಗಷ್ಟೇ ಅಲ್ಲ, ಇಲ್ಲಿರುವ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಗಿಡ ಮರಗಳಿಗೆ, ಸಣ್ಣ ಕೀಟಗಳಿಗೂ ಸಹ ಎಲ್ಲರಿಗೂ ಅಷ್ಟೇ ಹಕ್ಕಿದೆ ಇಲ್ಲಿ ಬದುಕೋಕ್ಕೆ. ನಾವು ಅದನ್ನು ಕಡೆಗಣಿಸ್ದಂಗೆ ನಾವು ಅದನ್ನು ನೋಡ್ಕೋಬೇಕು. ಈ ನಿಟ್ಟಿನಲ್ಲಿ ಚಿಂತಿಸಿ ಕಾರ್ಯಪ್ರವೃತ್ತರಾಗಬೇಕಾದ ಅನಿವಾರ್ಯತೆಯನ್ನು ಈ ವೈಜ್ಞಾನಿಕ ಲೇಖನದಲ್ಲಿ ಲೇಖಕರು ಮನಮುಟ್ಟಂತೆ ವಿವರಿಸಿದ್ದಾರೆ. ಈ ಪಾಠದಲ್ಲಿ ಅದನ್ನೇ ನಮಗೆ ಎಲ್ಲರಿಗೂ ಅರ್ಥ ಆಗಬೇಕು. ಎಷ್ಟು ಪರಿಸರ ಮುಖ್ಯ, ನಾವು ಅದನ್ನು ಕಾಪಾಡ್ಕೋಬೇಕು, ನಮಗಾಗಿನೂ ಮತ್ತು ಪ್ರಾಣಿ ಪಕ್ಷಿಗಳಿಗಾಗೂ, ಗಿಡ ಮರಗಳಿಗಾಗೂ ಅನ್ನೋದು ಈ ಪಾಠದ ಮುಖಾಂತರ ನಾವು ತಿಳ್ಕೊಳ್ತೀವಿ. ಈಗ ಪಾಠಕ್ಕೆ ಬರೋಣ. ಭೂಮಂಡಲದಲ್ಲಿ ಪ್ರತಿಯೊಂದು ಪ್ರಾಣಿಯು ತನಗಿರುವ ಸಂತಾನ ಸಾಮರ್ಥ್ಯವನ್ನು ಬಳಸಿದ್ದರೆ, ಇಲ್ಲವೇ ಅವುಗಳ ಮರಿಗಳೆಲ್ಲ ಬದುಕಿರುವಂತಾಗಿದ್ದರೆ ಯಾವ ಪ್ರಾಣಿಗೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ. ಈ ಭೂಮಿ ಮೇಲೆ ಎಲ್ಲ ಎಷ್ಟೊಂದು ಪ್ರಾಣಿ ಪಕ್ಷಿಗಳಿದ್ದಾವೆ. ಅವೆಲ್ಲ ತಮಗೆ ಹುಟ್ಟತಕ್ಕಂಥ ಮರಿಗಳನ್ನು ಪ್ರತಿಯೊಂದು ಸಹ ಬದುಕಿದ್ರೆ ಏನಾಗ್ತಾ ಇತ್ತು? ಯಾರಿಗೂ ಹೊಟ್ಟೆ ತುಂಬ ಆಹಾರ ಸಿಗ್ತಾ ಇರಲಿಲ್ಲ. ಈಗ ಎಲ್ಲದಕ್ಕೂ ಯಾವುದೇ ಪ್ರಾಣಿ ಪಕ್ಷಿ ಮನುಷ್ಯದು ಹುಟ್ಟು ಸಾವು ಎಲ್ಲ ಇರುತ್ತೆ. ಅದನ್ನು ಮೀರಿದರೆ ಯಾವುದೇ ಪ್ರಾಣಿಗೂ ಸರಿಯಾಗಿ ಆಹಾರನೂ ಸಿಗೋದಿಲ್ಲ, ಮತ್ತು ಈ ಪ್ರಕೃತಿನೂ ಇರೋದಿಲ್ಲ. ಹಾಗಾಗುತ್ತೆ. ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ. 5 ವರ್ಷಕ್ಕೊಮ್ಮೆ ಒಂದು ಮರಿಗೆ ಜನ್ಮ ಕೊಡುವ ಆನೆ ಸಂತತಿ ನಿರ್ಮಿತಿಯಲ್ಲಿ ಅತಿ ಮಂದಗತಿಯದು ಎಂದು ಪರಿಗಣಿಸಿದೆ. ಈಗ ಆನೆ 5 ವರ್ಷಕ್ಕೊಂದು ಸಲ ಮಾತ್ರ ಮರಿಗಳನ್ನು ಮಾಡೋಕ್ಕೆ ಸಾಧ್ಯ. ಅಂದರೂ ನಿಧಾನಗತಿ ಅಂತ, ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಅದು ನಿಧಾನವಾಗಿ ಸಂತತಿನ ವೃದ್ಧಿ ಮಾಡುತ್ತೆ. ಹೀಗಿದ್ದರೂ ಆನೆಯ ಎಲ್ಲ ಮರಿಗಳು ಸರಿಯಾಗಿ ಬೆಳೆದು 5 ವರ್ಷಕ್ಕೆ ಒಂದು ಮರಿಗೆ ಜನ್ಮ ಕೊಡುತ್ತಾ ಹೋದರೆ ಒಂದೇ ಶತಮಾನದಲ್ಲಿ ಜಗತ್ತೆಲ್ಲ ಆನೆಮಯವಾಗಿ ಹೋಗುತ್ತಿತ್ತು. ಈಗ ಇದು 5 ವರ್ಷಕ್ಕೊಂದು ಸಲ ಮರಿ ಹಾಕಿದರೂ ಸಹ ಪ್ರತಿಯೊಂದು ಆನೆನೂ ಕರೆಕ್ಟಾಗಿ ಮರಿ ಮಾಡಿದರೆ, ಅಂದರೆ ಎಲ್ಲನೂ ಹುಟ್ಟಿದರೆ, ಯಾವುದು ಆತಂಕ ಇಲ್ಲದೆ ನಿರಾತಂಕವಾಗಿ ಬೆಳೆದ್ರೆ ಒಂದೇ ಶತಮಾನ ಅಂದರೆ 100 ವರ್ಷದಲ್ಲಿ ಇಡೀ ಜಗತ್ತೇ ಆನೆಮಯ ಆಗಿಬಿಡ್ತಾ ಇತ್ತು. ಪ್ರತಿಯೊಂದು ಪ್ರಾಣಿಯು ತನ್ನ ವಂಶಜರು ಬಾಳಬೇಕೆಂದು ಹೆಚ್ಚಿನ ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತವೆ. ಯಾರೇ ಆಗಲಿ ನಮ್ಮ ಸಂತತಿ ಬೆಳೀಲಿ ಅಂತೇಳಿ ಹೆಚ್ಚೆಚ್ಚು ಸಂತಾನ ಅಭಿವೃದ್ಧಿ ಮಾಡುತ್ತೆ. ಇದರಿಂದಾಗಿ ಆಹಾರ ಆಚ್ಛಾದನೆಗಳಿಗಾಗಿ ಸ್ಪರ್ಧೆ ಏರ್ಪಡಿಸುವುದು. ಈಗ ಹೆಚ್ಚೆಚ್ಚು ಜನ ಅಥವಾ ಪ್ರಾಣಿಗಳಿದ್ದಂಗೆ ಆಹಾರಕ್ಕೂ ಹೆಚ್ಚಿಗೆ ಬೇಡಿಕೆ ಬರುತ್ತೆ. ಆಚ್ಛಾದನ ಅಂದರೆ ನಮಗೆ ಬಟ್ಟೆ, ನಮಗೆ ಬೇಕಾದಂಥ ಅವಶ್ಯಕತೆ ಬಟ್ಟೆ, ಆಹಾರ, ಬಟ್ಟೆ ಎಲ್ಲದಕ್ಕೂ ಸ್ಪರ್ಧೆ, ನನಗೆ ಬೇಕು ಅನ್ನತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸಾಮರ್ಥ್ಯವುಳ್ಳ ವರ್ಗ ಬದುಕಿ ಬಾಳಿದರೆ ಅಸಮರ್ಥ ಗುಂಪು ನಿರ್ನಾಮವಾಗುತ್ತದೆ. ಈಗ ಸಮರ್ಥರು ಏನನ್ನೋ ಎದುರಿಸ್ಬಿಟ್ಟು ಅದನ್ನು ಮೀರಿ ನಿಂತಂಥವರು ಉಳಿತಾರೆ. ಆದರೆ ಅದನ್ನು ಮೀರಲಾರ್ದವರು, ಅಂದರೆ ಅದನ್ನು ಸಮರ್ಥವಾಗಿ ಎದುರಿಸಲಾರ್ದವರು
ಉಳಿಯೋದಿಲ್ಲ ಅನ್ನೋದು ಅರ್ಥ. ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ಕುದುರೆ, ಒಂಟೆ, ಜಿರಾಫೆಗಳು ಬದುಕುತ್ತವೆ ಎಂದಿಟ್ಟುಕೊಳ್ಳೋಣ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಏನಂತ, ಒಂದು ಜಾಗದಲ್ಲಿ ಕುದುರೆ ಇರುತ್ತೆ, ಒಂಟೆ ಇರುತ್ತೆ, ಜಿರಾಫೆ, ಇವೇ ಮೂರೇ ಪ್ರಾಣಿಗಳು ಇರ್ತವೆ ಅಂತ ಇಟ್ಕೊಳ್ಳೋಣ. ಈ ಮೂರು ಪ್ರಾಣಿಗಳು ಹೆಚ್ಚಿನ ಸಂತಾನ ನಿರ್ಮಾಣ ಮಾಡಿದ್ದರಿಂದ ಅಲ್ಲಿದ್ದ ಆಹಾರ ಕಡಿಮೆಯಾಗುತ್ತಾ ಹೋಗುತ್ತದೆ. ಒಂದು ಸೀಮಿತ ಪ್ರದೇಶದಲ್ಲಿ ಈ ಮೂರೇ ಪ್ರಾಣಿಗಳಿದ್ರೂ ಸಹ ಅವು ಹೆಚ್ಚೆಚ್ಚಿಗೆ ಮರಿಗಳನ್ನು ಮಾಡ್ತಾ ಹೋದಂಗೂ ಏನಾಗುತ್ತೆ, ಅಲ್ಲಿಗೆ ಆಹಾರದ ಬೇಡಿಕೆ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ. ಎಲ್ಲ ಪ್ರಾಣಿಗಳು ಸರಿಯಾದ ಆಹಾರ ಸಿಗೋದಿಲ್ಲ. 5-6 ಅಡಿ ಎತ್ತರದಲ್ಲಿದ್ದ ಪರ್ಣಗಳು ತೀರಿದವೆಂದರೆ ಕುದುರೆಗಳು ಹಸಿವಿಂದ ಬಳಲಿ ಸಾಯುತ್ತವೆ. ಇದು ಸೀಮಿತ ಪ್ರದೇಶದಲ್ಲಿ ಇರ್ತವೆ ಕುದುರೆಗಳು ಅಥವಾ ಈ ಎಲ್ಲ ಪ್ರಾಣಿಗಳು. ಕುದುರೆಗಳಿಗೆ ಎಷ್ಟು ಎಟುಕುತ್ತೋ ಅಷ್ಟು ಸಹ ಎಲೆಗಳನ್ನು ತಿನ್ಬೋದು, ಅದಕ್ಕಿಂತ ಹೆಚ್ಚಿಗೆ ಅದಕ್ಕೆ ಎತ್ತಿ ತಿನ್ನೋಕ್ಕಾಗೋದಿಲ್ಲ. ಅದರಿಂದ ಏನಾಗುತ್ತೆ, ಎಲ್ಲ ಮರಗಳಲ್ಲೂ ಎಲೆಗಳು ಖಾಲಿ ಆದಾಗ ಅದರ ಎತ್ತರ ಎಟುಕದಷ್ಟೇ ತಿನ್ನೋಕ್ಕಾಗುತ್ತೆ, ಅದಕ್ಕಿಂತ ಮುಂದೆ ಅದಕ್ಕಾಗೋದಿಲ್ಲ. ಅವಾಗ ಏನಾಗುತ್ತೆ, ಅದು ಹಸುವಿಂದ ಬಳಲಿ ಸಾಯಬೇಕಾಗುತ್ತೆ. ಆದರೆ ಉದ್ದ ಕತ್ತುಳ್ಳ ಒಂಟೆ, ಜಿರಾಫೆಗಳು 8-10 ಅಡಿ ಎತ್ತರದಲ್ಲಿರುವ ಪರ್ಣಗಳನ್ನು ತಿಂದು ಬದುಕುತ್ತವೆ. ಪರ್ಣ ಅಂದರೆ ಎಲೆಗಳನ್ನು. ಅದೇ ಕುದುರೆಗಾದರೆ ಅಷ್ಟೇ ಸ್ವಲ್ಪ ಎತ್ತರ ಸಿಗುತ್ತೆ, ಅದಕ್ಕಿಂತ ಎತ್ತರ ಒಂಟೆಗೆ ಸಿಗುತ್ತೆ, ಅದಕ್ಕಿಂತ ಎತ್ತರ ಜಿರಾಫೆ ಸಿಗುತ್ತೆ. ಇದಕ್ಕೆ ಕುದುರೆಗಿಂತ ಸ್ವಲ್ಪ ಹೆಚ್ಚು ಒಂಟೆ ಬದುಕಬಹುದು, ಒಂಟೆಗಿಂತ ಹೆಚ್ಚು ಜಿರಾಫೆ ಬದುಕಬಹುದು. ಅಲ್ಲಿಯ ಆಹಾರ ತಿನ್ನಲು ಒಂಟೆಗೂ ಉಪವಾಸ ಕಟ್ಟಿಟ್ಟ ಬುತ್ತಿ, ಅದಕ್ಕೆ ಎಷ್ಟು ಎಟುಕುತ್ತೋ ಅಷ್ಟು ತಿನ್ಬೋದು, ಅದಾದಮೇಲೆ ಅದು ಸಹ ಉಪವಾಸ ಇರಬೇಕಾಗುತ್ತೆ. ಆದರೆ ಜಿರಾಫೆ 12 ಅಡಿಗೂ ಎತ್ತರದಲ್ಲಿದ್ದ ಪರ್ಣ ತಿನ್ನುವಷ್ಟು ಉದ್ದ ಕಾಲು, ಗೋಣು ಪಡೆದಿದ್ದ ಆಹಾರ ಸ್ಪರ್ಧೆಯಲ್ಲಿ ಕೊನೆಗೆ ಇದೇ ವರ್ಗ ಯಶಸ್ವಿಯಾಗುವುದೆಂದು ಒಂದು ಸಿದ್ಧಾಂತ. ಆದರೆ ಜಿರಾಫೆ ಇನ್ನೂ ಎತ್ತರ ಇರುತ್ತೆ, ಕತ್ತು ಉದ್ದ ಇರುತ್ತೆ, ಕಾಲು ಉದ್ದ ಇರುತ್ತೆ, ಎತ್ತು ತಿನ್ಬೋದು, ಅದು ಬಹಳ ಬದುಕುತ್ತೆ ಅನ್ನೋದು ನಮಗೆ ಒಂದು ಸಿದ್ಧಾಂತ. ಈ ಶತಮಾನದಲ್ಲಿ ಪ್ರಾಣಿ ಪರಿಸರಗಳ ಸಂಬಂಧ ಕೂಲಂಕಷವಾಗಿ ಅಭ್ಯಸಿಸಿದ್ದರಿಂದ ಮಾನವನು ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಳಬಹುದು. ಈಗ ನಾವು ಯಾವುದೇ ಪ್ರಾಣಿ, ಪಕ್ಷಿ, ಪರಿಸರ ಎಲ್ಲದರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರೋದ್ರಿಂದ ನಾವು ಸಹ ಅದರ ಸಂಪೂರ್ಣ ಲಾಭ ಪಡ್ಕೋಬೋದು. ಅಂದರೆ ಯಾವ ಥರ ನಾವು ಮಾಡ್ಕೋಬೇಕು ಅದೇ ಥರ ಪಾಲಿಸ್ಕೊತ ಬಂದರೆ ನಾವು ಎಲ್ಲದರ ಲಾಭ ಪಡ್ಕೋಬೋದು ಅನ್ನೋದು ಇದರ ಅರ್ಥ. ಜಿರಾಫೆ ವರ್ಗದಲ್ಲಿಯೂ ಅತಿ ಸಂತಾನ ಇರುವುದರಿಂದ ಇವುಗಳಲ್ಲಿಯೂ ಸ್ಪರ್ಧೆ ಇದ್ದೇ ಇರುತ್ತದೆ. ಈ ಜಿರಾಫೆಗಳು ಸಹ ಅದಕ್ಕೂ ಸಹ ಸ್ಪರ್ಧೆ, ಅಂದರೆ ಇವಾಗ ಅದು ಸಹ ಹೆಚ್ಚಿಗೆ ಆದರೆ ಒಂದಕ್ಕೊಂದು ಹೊಡೆದಾಡಲೇಬೇಕು, ನನಗೆ ಬೇಕು ಅಂತ. ಇಲ್ಲಿ ಜಿರಾಫೆಗಳಿಗೂ ಉದ್ದ ಕಾಲು, ಉದ್ದ ಗೋಣು ಇರುವುದರಿಂದ ಅವುಗಳಲ್ಲಿಯ ಸ್ಪರ್ಧೆ ಕುದುರೆ, ಒಂಟೆಗಳೊಡನೆ ಇರುವ ಸ್ಪರ್ಧೆಗಿಂತ ತೀಕ್ಷ್ಣವಾಗಿರುತ್ತದೆ. ಈಗ ಜಿರಾಫೆಗಳಿಗೆ ಉದ್ದ ಕಾಲಿರುತ್ತೆ, ಉದ್ದ ಕತ್ತಿರುತ್ತೆ, ಆದರೆ ಇವಾಗ ಒಂಟೆ, ಕುದುರೆ ಜೊತೆ ಸ್ಪರ್ಧೆ ಮಾಡೋಂಗಿರಲ್ಲ, ಆದರೆ ಅವೇ ಸ್ಪರ್ಧೆ ಮಾಡಬೇಕಾಗುತ್ತೆ. ಆದ್ದರಿಂದ ಜಿರಾಫೆಗಳಲ್ಲಿಯೇ ಸ್ವಲ್ಪ ಉದ್ದ ಕಾಲು, ಗೋಣುಗಳು ಇದ್ದವುಗಳು ವಂಶ ಮುಂದುವರಿಯುವುದೆಂದು, ಉಳಿದವು ಅಳಿದು ಹೋಗುವುದೆಂದು ನಂಬಿದೆ. ಅದರಲ್ಲೇ ಸ್ವಲ್ಪ ಎತ್ತರ ಇರ್ತಕ್ಕಂಥವು ತಿಂದು ಬದುಕ್ತವೆ, ಬೇರೆಯವು ಸಾಯ್ತವೆ. ಆದರೆ ಈ ಪಿತೃಗಳ ಸಾಧನೆ ವಂಶ ಪರಂಪರಾವಾಗಿ ಮಕ್ಕಳಿಗೆ ಬರುತ್ತದೆ ಎಂಬುದಕ್ಕೆ ಯಾವ ಆಧಾರವೂ ಇಲ್ಲ. ಈಗ ಪಿತೃಗಳ ಸಾಧನೆ ಅಂದರೆ, ಪಿತೃಗಳು ಅಂದರೆ ಯಾರು ನಮಗೆ ಸಂತಾನ ಕೊಟ್ಟಿರ್ತಾರೋ ಅವರು. ಈಗ ಉದಾಹರಣೆಗೆ ಈ ಜಿರಾಫೆಗಳನ್ನೇ ತಗೋಬೋದು. ಎಲ್ಲ ಜಿರಾಫೆಗಳು ಎತ್ತರ ಇರೋದಿಲ್ಲ, ತಂದೆ ತಾಯಿ ಸ್ವಲ್ಪ ಎತ್ತರ ಇದ್ರೂ ಮಕ್ಕಳು ಜಿರಾಫೆಗಳು ಅಷ್ಟೇ ಉದ್ದ ಕಾಲು, ಕತ್ತು ಇರುತ್ತೆ ಅನ್ನೋದಕ್ಕಾಗೋದಿಲ್ಲ. ಶತಮಾನಗಳಿಂದ ಕನ್ನಡಿಗರು ವೀಳ್ಯ ಚರ್ವಣದಿಂದ ತುಟಿಗಳನ್ನು ಕೆಂಪು ಮಾಡಿಕೊಂಡರೂ ಅವರ ಮಕ್ಕಳು ಕೆಂದುಟಿ ಪಡೆದೇನು ಹುಟ್ಟುವುದಿಲ್ಲ. ಶತಮಾನಗಳು ಅಂದರೆ 100 ವರ್ಷಗಳ ಕಾಲದಿಂದನೂ ಅವ್ರ ಮನೆಗೆ ಎಲೆ ಅಡಿಕೆ ಹಾಕೊತ ಬಂದಿದ್ರು ಕನ್ನಡಿಗರು, ಅವರ ಮಕ್ಕಳೇನೋ ತುಟಿಗಳು ಕೆಂಪಾಗಿರೋದಿಲ್ಲ. ಅಂದರೆ ಇದ್ರ ಯಾವುದಕ್ಕೆ ಅನ್ನೋದು ಮುಂದೆ ತಿಳಿಯುತ್ತೆ. ಅದರಂತೆ ಹಿಂದಿನ ಚೀನಿ ಹೆಂಗಳೆಯರು ಶತಮಾನಗಳಿಂದ ತಮ್ಮ ಕಾಲುಗಳನ್ನು ಕೃತಕವಾಗಿ ಕಿರಿದು ಮಾಡಿಕೊಡುತ್ತಾ ಬಂದಿದ್ದರು, ಅವರ ಮಕ್ಕಳ ಕಾಲು ಕಿರಿದಾಗಲೇ ಇಲ್ಲ. ಇವಾಗ ಚೀನಿ ಹೆಂಗಳೆಯರು ಅಂದರೆ ಚೀನಾ ದೇಶದಲ್ಲಿರ್ತಕ್ಕಂಥ ಹೆಂಗಸರು ತಮ್ಮ ಕಾಲುಗಳು ಚೆನ್ನಾಗಿ ಕಾಣಲಿ ಅಂತ ಹೇಳಿ ಅವರು ಕೃತಕವಾಗಿ, ಅಂದರೆ ಏನು ಬೇರೆ ಸಾಧನಗಳನ್ನು ಉಪಯೋಗಿಸ್ಕೊಂಡು ಸಣ್ಣದು ಮಾಡ್ಕೊಳ್ತಾ ಬಂದರು. ಆದರೆ ಅವ್ರ ಮಕ್ಕಳೇನು ಆ ಥರ ಹುಟ್ಟಲಿಲ್ಲ. ಯಾವಾಗ ಸ್ವಾಭಾವಿಕವಾಗಿ ಹೇಗೆ ಹುಟ್ಟಬೇಕೋ ಅದೇ ಥರ ಹುಟ್ಟಿದರು. ಇದರಂತೆ ಪ್ರಯೋಗಾಲಯದಲ್ಲಿ ಇಲಿಗಳು 100 ತಲೆಮಾರಿನವರೆಗೆ ಬಾಲ ಕಡಿದರೂ ಯಾವ ತಲೆಮಾರಿನ ಇಲಿಗಳಿಗೂ ಬಾಲವಿಲ್ಲದೆ ಜನಿಸಲೇ ಇಲ್ಲ. ಈಗ ಒಂದು ಪ್ರಯೋಗ ಮಾಡಿದ್ರು, ಇಲಿಗಳಿಗೆ ಬಾಲ ಕಡಿದ್ರು ಎಲ್ಲ ಇಲಿಗಳಿಗೂ, ಆದರೆ ತಮ್ಮ ಮಕ್ಕಳ ಸಂತಾನಕ್ಕೆ ಬಾಲ ಇದ್ದೇ ಇತ್ತು. ಬಹಳ ಆಳವಾದ ಸಂಶೋಧನೆಯ ಅನಂತರ ಇದಕ್ಕೆ ಉತ್ತರ ಕಂಡುಹಿಡಿಯಲಾಗಿತ್ತು. ಬಹಳಷ್ಟು ಸಂಶೋಧನೆ ಮಾಡಿ ಇದಕ್ಕೆ ಉತ್ತರ ಕಂಡುಹಿಡಿದ್ರು. ಏನದು? ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವನ್ನು ಅದರ ಪ್ರತಿಯೊಂದು ಜೀವಾಣುವಿನಲ್ಲಿ ಇರುವ ಕ್ರೋಮೋಸೋಮುಗಳು ನಿಯಂತ್ರಿಸುತ್ತವೆ. ಈಗ ಯಾವುದೇ ಪ್ರಾಣಿ ಪಕ್ಷಿ ಆದರೂ ಹುಟ್ಟಿದ್ರು ಅದರ ಗುಣಾವಗುಣಗಳು, ಅದರ ಎಲ್ಲ ಬೆಳವಣಿಗೆಗಳು ಯಾವುದು ಕ್ರೋಮೋಸೋಮ್ ಅಂದರೆ ವರ್ಣತಂತುವಿನ ಮೇಲೆ ಆಧಾರವಾಗಿರುತ್ತವೆ. ತನ್ನ ತಂದೆ ತಾಯಿಗೆ ಸ್ವಲ್ಪ ಅದರ ಹೋಲಿಕೆಗಳು ಬರ್ಬೋದು, ಆದರೆ ತಮಗೇನು ವರ್ಣತಂತು ಬಂದಿರುತ್ತೋ ಅದೇ ಪ್ರಕಾರ ಅವು ಬೆಳೆಯೋದು. ಆದ್ದರಿಂದ ಇಲ್ಲಿ ನೋಡಿದ್ವಲ್ಲ, ಅವರು 100 ವರ್ಷಗಳ ಕಾಲನು ಎಲೆ ಅಡಿಕೆ ಹಾಕೊಂಡ್ಬಂದರು, ಮಕ್ಕಳ ತುಟಿ ಏನೋ ಕೆಂಪಾಗಲಿಲ್ಲ. ಅವರು ಕೃತಕವಾಗಿ ಕಾಲು ಕಿರಿದು ಮಾಡ್ಕೊತ ಬಂದರು, ತಮ್ಮ ಮಕ್ಕಳೇನೋ ಆ ಥರ ಹುಟ್ಟಲಿಲ್ಲ. ಸ್ವಾಭಾವಿಕವಾಗಿ ಅವರ ವರ್ಣತಂತು ಏನು ಅದಕ್ಕೆ ಗುಣಾವಗುಣಗಳಿರುತ್ತೋ ಅದೇ ಥರ ಹುಟ್ಟಿದ್ವು. ಪ್ರಾಣಿಗಳಂತೆ ಸಸ್ಯಗಳು ತಮ್ಮ ವಂಶ
ಮುಂದುವರಿಯಬೇಕೆಂದು ಯತ್ನಿಸುವ ವರ್ಗಕ್ಕೆ ಸೇರಿವೆ. ಈಗ ನಾವು ಪ್ರಾಣಿಗಳು ಅಂದರೆ ಮನುಷ್ಯರು ಸಹ ಪ್ರಾಣಿನೇ ಸಹ, ನಮಗೆ ಮಕ್ಕಳನ್ನ ಮಾಡಬೇಕು, ನಮ್ಮ ಮಕ್ಕಳು ಇರಬೇಕು, ಚೆನ್ನಾಗಿರಬೇಕು ಅನ್ನೋದು. ಅದೇ ಥರ ಸಸ್ಯಗಳು ಸಹ ತಮ್ಮ ಸಸ್ಯಗಳನ್ನು ಬೇರೆ ಮಾಡಬೇಕು, ಎಲ್ಲರಿಗೂ ಜೀವನಾಧಾರ ಆಗಬೇಕು ಅನ್ನೋದು ಅವಕ್ಕೂ ಆಶಯ ಇರುತ್ತೆ. ಕೀಟ, ವಾಯು, ನೀರು ಮೊದಲಾದವುಗಳ ಮೂಲಕ ಬೀಜಗಳನ್ನು ವಿತರಣೆ ಮಾಡುತ್ತವೆ. ಈಗ ಅವು ಕೀಟಗಳು ಒಂದು ಚಿಟ್ಟೆ ಒಂದು ಹೂವಿನ ಮೇಲೆ ನಿಂತ್ಕೊಂಡು ಪರಾಗ ಹೀರ್ಕೊಂಡ್ಬಿಟ್ಟು ಅದು ಮತ್ತೆ ಅದರ ಬೀಜಗಳೆಲ್ಲ ತಗೊಂಡೋಗಿ ಬೇರೆ ಕಡೆ ಸ್ಪರ್ಶ ಮಾಡುತ್ತೆ, ಅಲ್ಲಿ ಅವು ಗಿಡಗಳಾಗಿ ಬೆಳೀತವೆ. ಮತ್ತು ವಾಯು ಅಂದರೆ ಗಾಳಿಯಿಂದ ನೀರಿನಿಂದ ಸಹ ಬೀಜ ಪ್ರಸಾರಣೆ ಆಗ್ತವೆ. ಈ ಬೀಜಗಳು ಎಲ್ಲ ಭೂಜಲ ಪ್ರದೇಶಗಳಲ್ಲಿ ಹರಡಿಕೊಂಡರೂ ಅವು ತಮಗೆ ಅನುಕೂಲವಾದ ವಾತಾವರಣ ದೊರೆತರೆ ಮಾತ್ರ ಬೆಳವಣಿಗೆ ಹೊಂದುತ್ತವೆ. ಇವು ಯಾವ ಪಕ್ಷಿ ಪ್ರಾಣಿಗಳು ಹಾರ್ಕೊಂಡು ಹೋಗಿ ಬೇರೆ ಕಡೆ ಇದ್ರೂ ತಮಗೆ ಬೇಕಾದಂಥ ನೀರು, ಗಾಳಿ, ಬೆಳಕು ಎಲ್ಲಿರುತ್ತೋ ಅಲ್ಲಿ ಮಾತ್ರ ಆ ಗಿಡಗಳು ಹುಟ್ಟಕ್ಕೆ ಸಾಧ್ಯ. ವಿಪುಲವಾದ ನೀರು, ಆರ್ದ್ರತೆ ಇರುವಲ್ಲಿ ದಟ್ಟವಾದ ಕಾಡು ಬೆಳೆದರೆ ಬಯಲು ಪ್ರದೇಶಗಳಲ್ಲಿ ಜಾಲಿ ಗಿಡಗಳೇ ವೃಕ್ಷರಾಜ ಎನಿಸಿಕೊಳ್ಳುವು. ವಿಪುಲವಾದ ನೀರು ಅಂದರೆ ಯಥೇಚ್ಛವಾಗಿ ನೀರು ಬೇಕು, ಆರ್ದ್ರತೆ ಅಂದರೆ ತೇವಾಂಶ ಇರಬೇಕು. ಅಂಥ ಕಡೆ ಕಾಡು ಅಂದರೆ ಹೆಚ್ಚೆಚ್ಚು ಗಿಡ ಮರಗಳು ಬೆಳೀತವೆ. ಆದರೆ ಬಯಲು ಪ್ರದೇಶದಲ್ಲಿ ಅಂದರೆ ಒಣ ಹವೆ ಇರೋದಕ್ಕೆ ಜಾಲಿ ಗಿಡಗಳು, ಜಾಲಿ ಮರಗಳೇ ವೃಕ್ಷರಾಜ, ಅವೇ ಸಹ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವೇ ಬೀಜಗಳು ಮರುಭೂಮಿ, ರಸ್ತೆ, ಕಟ್ಟಡಗಳ ಮೇಲೆ ಬಿದ್ದರೆ ಅವುಗಳ ಬೆಳವಣಿಗೆಗೆ ಅವಕಾಶವೇ ದೊರೆಯುವುದಿಲ್ಲವಾದ್ದರಿಂದ ನಾಶವಾಗುವು. ಅದೇ ಬೀಜಗಳು ಈ ಭೂಮಿಯಲ್ಲಿ ಬಿದ್ದರೆ ನೀರು ಸಿಕ್ಕರೆ ಅವು ಚೆನ್ನಾಗಿ ಬೆಳೀತವೆ, ನೀರು ಗಾಳಿ ಸಿಕ್ಕರೆ. ಅದೇ ಮರುಭೂಮಿಯಲ್ಲಿ ಬಿದ್ದರೆ, ರಸ್ತೆ ಮೇಲೆ ಬಿದ್ದರೆ, ಯಾವುದೇ ಕಟ್ಟಡಗಳಲ್ಲಿ ಬಿದ್ದರೆ ಅವಕ್ಕೆ ನೀರು ಗಾಳಿ ಸಿಕ್ಕದಂಗಾಗಿ ಅವು ಬೆಳೆಯೋಕ್ಕೆ ಅವಕಾಶನೇ ಇರೋದಿಲ್ಲ, ಅವು ನಾಶ ಆಗ್ತವೆ. ಮಾನವ ತನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ಪ್ರಾಣಿಗಳನ್ನು ನಿರ್ನಾಮ ಮಾಡಿದ್ದಾನೆ. ಮನುಷ್ಯ ತನಿಗಾಗಿ ಎಷ್ಟೋ ಪ್ರಾಣಿಗಳನ್ನು ನಿರ್ನಾಮ ಅಂದರೆ ಅದರ ಹೇಳ ಹೆಸರಿಲ್ದಂಗೆ ಮಾಯ ಆಗಂಗೆ ಮಾಡಿದ್ದಾನೆ. ಯಾವ್ದು ನೋಡೋಣ. ಮಾಡಿದ್ದಾನೆ, ಮಾಡುತ್ತಿದ್ದಾನೆ, ಹಿಂದೆನೂ ಮಾಡಿದ್ದಾನೆ, ಈಗೂ ಸಹ ಇನ್ನು ಮಾಡ್ತಾ ಇದ್ದೀವಿ ಮಾನವರು. ಜೀವಿತ ಪ್ರಾಣಿಗಳಲ್ಲಿಯೇ ದೊಡ್ಡದು ಎನಿಸಿಕೊಂಡ ದೇಹ ಆಕಾರ ದೊಡ್ಡದಿದ್ದರೂ ಅತಿ ಸಣ್ಣದಾಗಿರುವ ಸಸ್ಯಾಹಾರವನ್ನೇ ಭಕ್ಷಿಸುವ ಮಾನವನಿಗೆ ಯಾವ ರೀತಿಯಿಂದಲೂ ಕೇಡು ಮಾಡದ ತಿಮಿಂಗಿಲಗಳನ್ನು ಅದರ ಕೊಬ್ಬಿಗಾಗಿ ಬೇಟೆಯಾಡಿ ಇಂದು ಅದರ ಜಾತಿಯೇ ನಿರ್ನಾಮವಾಗುವಷ್ಟು ಕಡಿಮೆ ತಿಮಿಂಗಿಲಗಳು ಉಳಿದಿವೆ. ನೋಡಿ, ತಿಮಿಂಗಿಲ ಇದು ಪ್ರಾಣಿಗಳಲ್ಲೇ ದೊಡ್ಡದಾದಂಥ ಪ್ರಾಣಿ, ಆದರೆ ಅಷ್ಟು ದೊಡ್ಡದಿದ್ರು ಅದು ಸಸ್ಯಾಹಾರಿ. ಅಂತ ಸಸ್ಯಾಹಾರಿ ಪ್ರಾಣಿನ ಅಷ್ಟು ದೊಡ್ಡದಾದನ್ನು ಮಾನವ ಕೊಬ್ಬಿನ ಆಸೆಗಾಗಿ ಬೇಟೆ ಆಡಿ 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 ಅದರ ಜೀವನ ಅಂದರೆ ಅದರ ಜಾತಿಯೇ ಇಲ್ದಂಗೆ ಆಗಿಬಿಟ್ಟಿದೆ. ಯಾವ ತಿಮಿಂಗಳು ನೋಡಬೇಕು ಅಂದರೆ ನಾವು ಪಿಕ್ಚರಲ್ಲಿ ನೋಡಬೇಕು, ಇಲ್ಲ ಟಿ ವಿ ಒಳಗೆ ನೋಡಬೇಕು, ಹಾಗಾಗಿದೆ. ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆಯರು ಮನಸೋತಿದ್ದಾರೆ ಎಂಬ ಒಂದೇ ಕಾರಣಕ್ಕಾಗಿ ಮೊಸಳೆಗಳನ್ನು ಅತಿಯಾಗಿ ಬೇಟೆಯಾಡಿ ಇಂದು ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಮೊಸಳೆಗಾಗಿಯೇ ಮಾಡಿದ ಆಲಯದಲ್ಲಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುವ ಪ್ರಸಂಗ ಬರಲಿಲ್ಲವೇ? ಅದೇ ಥರ ಈ ಮೊಸಳೆಗಳ ಚರ್ಮಕ್ಕೆ ವಿದೇಶದಲ್ಲಿ ಮಹಿಳೆಯರು ಬಹಳ ಬೇಡಿಕೆ ಮನಸೋತಿದ್ದಾರೆ ಅಂತೇಳಿ ಅವರಿಗೆ ಅಲ್ಲಿಗೆ ಕಳ್ಸೋಕ್ಕಾಗಿ ಬಹಳಷ್ಟು ಮೊಸಳೆಗಳನ್ನು ಬೇಟೆಯಾಡಿ ಅದನ್ನು ಕೊಂದುಬಿಟ್ಟಿದ್ದಾರೆ. ಆದ್ದರಿಂದ ಈಗ ಕರ್ನಾಟಕ ಬನ್ನೇರುಘಟ್ಟದಲ್ಲಿ ಮೊಸಳೆಗಾಗಿಯೇ ಒಂದು ಮನೆಯನ್ನು ಮಾಡಿ ಅಲ್ಲಿ ದಕ್ಷತೆ ಅಂದರೆ ಯಾರೂ ಸಹ ಒಳಗೋಗಿ ಅದನ್ನು ಹಾಳು ಮಾಡೋಂಗಿಲ್ಲ, ಅಷ್ಟು ನೀಟಾಗಿ ಅಂದರೆ ಅದನ್ನು ರಕ್ಷಣೆ ಮಾಡ್ಕೊತ ಬಂದಿದ್ದಾರೆ ಅಂಥ ಪ್ರಸಂಗ ಬಂದಿದೆ. ಈಗ ಅಂದರೆ ಎಷ್ಟು ಪ್ರಾಣಿಗಳನ್ನು ನಾವು ಬೇಟೆಯಾಡಿ ಸಾಯಿಸಿದ್ದೀವಿ, ಅದರ ವಂಶನ ಇಲ್ದಂಗೆ ಮಾಡಿದ್ದೀವಿ ನೋಡಿ. ಅದರಂತೆ ಹುಲಿ, ಸಿಂಹ, ಚಿರತೆಗಳ ಮೈದೊಗಲು ಅಪಾರ ಧನ ತರುವುದರಿಂದ ಅವುಗಳನ್ನು ಹೆಚ್ಚಾಗಿ ಬೇಟೆಯಾಡಿದ್ದರಿಂದ ಅವುಗಳ ಸಂತತಿ ಕಡಿಮೆಯಾಗಿದೆ. ಬರೀ ಇದೊಂದೇ ಅಲ್ಲ, ಮೊಸಳೆ ಒಂದೇ ಅಲ್ಲ, ಹುಲಿನೂ ಹೌದು, ಸಿಂಹ, ಚಿರತೆ ಅದರ ಮೈದೊಗಲು ಅಂದರೆ ಚರ್ಮಕ್ಕೆ ಬಹಳ ಬೇಡಿಕೆ ಇದೆ, ಧನ ತರುತ್ತೆ ಅಂತ ಹೇಳ್ಬಿಟ್ಟು ಬೇಟೆಯಾಡಿ ಅದನ್ನೆಲ್ಲ ತಾವು ದುಡ್ಡು ಮಾಡ್ಕೊಂಡಿದ್ದಾರೆ. ಇದರ ಪರಿಸರನ ಹಾಳು ಮಾಡ್ತಾ ಇದ್ದಾರೆ. ಹಾವುಗಳನ್ನಂತೂ ಆಜನ್ಮ ವೈರಿಗಳಂತೆ ಭಾವಿಸಿ ಸಿಕ್ಕಲ್ಲಿ ಕೊಂದು ಕೆಲವು ಜಾತಿಯ ಹಾವುಗಳು ಇಂದು ನಶಿಸಿ ಹೋಗಿದ್ದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಬೇಕಾದ ಪ್ರಸಂಗ ಬಂತು. ಇಲ್ಲಿ ಹಾವುಗಳು ಸಹ ಯಾವುದ್ಯಾವುದೋ ಜಾತಿ ಇರ್ತವೆ, ಅವು ನಾವು ಕಂಡ್ರೆ ನಮಗೇನೋ ಮಾಡ್ತವೆ ಅಂತೇಳಿ ಭಯದಿಂದ ನಾವು ಅದನ್ನು ಕೊಂದೇ ಹಾಕ್ಬಿಡ್ತೀವಿ. ಎಷ್ಟೋ ವಿಷಕಾರಿ ಹಾವುಗಳನ್ನು ಸಾಕೋ ಕೇಂದ್ರಗಳು ಎಲ್ಲಿದ್ದಾವೆ? ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭ ಮಾಡಿ ಅದನ್ನು ಪೋಷಣೆ ಮಾಡಿ ರಕ್ಷಣೆ ಮಾಡ್ತಾ ಇದ್ದಾರೆ. ಹೊಲಗಳಲ್ಲಿ ಹಾವುಗಳು ಇಲಿಗಳನ್ನು ತಿಂದು ಜೀವಿಸುತ್ತಿದ್ದಾವೆ. ಈಗ ಹೊಲದಲ್ಲಿ ಹಾವು ಇರ್ತವೆ, ಇಲಿ ಇರ್ತವೆ, ಈ ಇಲಿಗಳನ್ನು ಹಾವು ತಿಂದು ಬದುಕ್ತಾ ಇರ್ತವೆ. ಅವುಗಳನ್ನು ನಾಶ ಮಾಡಿದ್ದರಿಂದ ವಿನಾಯಕನ ವಾಹನಗಳು ಅತಿಯಾಗಿ ಬೆಳೆದು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮಾನವನ ಆಹಾರವನ್ನೇ ಭಕ್ಷಿಸಿ ಅವನು ಔಹಾರುವಂತೆ ಮಾಡಿವೆ. ಈಗ ನಾವು ಹಾವುಗಳಿಗೆ ಹೆದರ್ಕೊಂಡು ಅವನ್ನೆಲ್ಲ ಧ್ವಂಸ ಮಾಡಿ ಅವಿಲ್ದಂಗೆ ಮಾಡಿರೋದ್ರಿಂದ ಇಲಿಗಳು ಹೆಚ್ಚಾಗಿ ಮಾನವನ ಆಹಾರವನ್ನು ಸಹ ಧ್ವಂಸ ಮಾಡಿ ಅಂದರೆ ಬಹಳಷ್ಟು ಹಾನಿ ಮಾಡ್ತಾ ಇದ್ದಾವೆ. ಟ್ರಾವ್ ಟ್ರಾವ್ ಎಂದು ಹಾಡಿ ಮಳೆರಾಯನನ್ನು ಬರಮಾಡಿಕೊಳ್ಳುವ ಕಪ್ಪೆಯರಸನ ಮೇಲೆ ಮಾನವನ ಕೊಲೆಗಡುಕ ಕತ್ತಿಯನ್ನೆತ್ತಿದ್ದಾನೆ.
ಬರೀ ಸಿಂಹ ಹುಲಿ ಪ್ರಾಣಿ ಅಂಥವೇನೆಲ್ಲ, ಈಗ ಸಾಮಾನ್ಯ ಕಪ್ಪೆಗೂ ಸಹ ಮನುಷ್ಯರು ಬಿಡ್ತಾ ಇಲ್ಲ, ಅವನ್ನು ಸಹ ಕೊಂದು ಹಾಕ್ತಾ ಇದ್ದಾರೆ. ಅವುಗಳ ಕಾಲುಗಳಿಗೆ ಪಾಶ್ಚಾತ್ಯ ದೇಶದಲ್ಲಿ ಬೇಡಿಕೆ ಇರುವುದರಿಂದ ಅವುಗಳನ್ನು ಸಿಕ್ಕಲ್ಲಿ ಹಿಡಿದುಕೊಂಡು ಕಿಸೆ ತುಂಬಿಸಿಕೊಳ್ಳುತ್ತಿದ್ದಾರೆ. ಪಾಶ್ಚಿಮಾತ್ಯ ಪ್ರದೇಶದಲ್ಲಿ ಆ ಕಪ್ಪೆಯ ಕಾಲುಗಳಿಗೆ ಅಪಾರ ಬೇಡಿಕೆ ಇರೋದ್ರಿಂದ ಅವನ್ನು ಕೊಂದ್ಬಿಟ್ಟು ತಾವು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಮಾನವನು ಬೆಳೆದ ಆಹಾರ ಧಾನ್ಯದಲ್ಲಿ 10% ರಿಂದ 15% ಬೆಳೆಗಳನ್ನು ಕ್ರಿಮಿಕೀಟಗಳು ನಾಶ ಮಾಡುತ್ತವೆ. ಈಗ ಏನು ನಾವು ಬೆಳಿತೀವಿ ಅದರಲ್ಲಿ 100ರಲ್ಲಿ 10 ರಿಂದ 15 ಭಾಗ ಈ ಕ್ರಿಮಿಕೀಟಗಳು ತಿಂತವೆ ಎಂದು ಲೆಕ್ಕಾಚಾರ ಹಾಕಿದ್ದಾರೆ. ಆದರೆ ಕಪ್ಪೆ ದಿನವೊಂದಕ್ಕೆ 100 ರಿಂದ 200 ತನಕ ಕ್ರಿಮಿಕೀಟಗಳನ್ನು ಭಕ್ಷಿಸಿ ಎಷ್ಟೋ ಆಹಾರ ಧಾನ್ಯವನ್ನು ಸಂರಕ್ಷಿಸುತ್ತವೆ. ಇದು ಕಪ್ಪೆ ಜೀವಂತವಾಗಿದ್ದರೆ ಅದು 100 ರಿಂದ 200 ಕೀಟಗಳನ್ನು ತಿನ್ನುತ್ತೆ. ಆದರೆ ಅಷ್ಟು ಕೀಟಗಳು ತಿನ್ನತಕ್ಕಂಥ ಆಹಾರ ನಮಗೆ ಉಳಿಯುತ್ತೆ. ಈಗ ಅವುಗಳ ಹತ್ಯೆಯನ್ನು ಪ್ರಾರಂಭಿಸಿದರೆ ಅನ್ನ ದೇವರು ಮೆಚ್ಚುವನೇ. ಈಗ ಅವನ್ನ ಕೊಂದರೆ ಯಾರು ತಾನೇ ಮೆಚ್ಚುತ್ತಾರೆ ಹೇಳಿ. ಒಂದು ದಟ್ಟವಾದ ಕಾಡನ್ನು ಮಾನವ ಕಡಿದನೆಂದು ಇಟ್ಟುಕೊಳ್ಳೋಣ. ಈಗ ನಾವು ಪರಿಸರನ ನಾಶ ಮಾಡಿದ್ರೆ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಒಂದು ದಟ್ಟವಾದ ಕಾಡನ್ನು ಮಾನವ ಕಡಿದನೆಂದು ಇಟ್ಟುಕೊಳ್ಳೋಣ. ಒಂದು ದಟ್ಟವಾದ ಅಂದರೆ ತುಂಬ ದೊಡ್ಡದಾದ ಕಾಡನ್ನು ಕಡಿತೀವಿ ಅಂತ ನಾವು ಅಂದ್ಕೊಳ್ಳೋಣ. ಅಲ್ಲಿದ್ದ ಹಕ್ಕಿಗಳು ಬೇರೆ ತಾಣ ಹುಡುಕಿಕೊಳ್ಳಬೇಕಾಗುತ್ತದೆ. ಕಾಡಂದಮೇಲೆ ದೊಡ್ಡ ದೊಡ್ಡ ಮರಗಳು ಇರ್ತವೆ, ಗಿಡ ಮರ ಪ್ರಾಣಿ ಪಕ್ಷಿಗಳೆಲ್ಲ ಇರ್ತವೆ. ಆ ಮರದ ಮೇಲೆ ಎಷ್ಟೊಂದು ಥರದ ಹಕ್ಕಿಗಳು ವಾಸ ಮಾಡ್ತಾ ಇರ್ತವೆ. ಆದರೆ ಅವಕ್ಕೆ ಮನೆ ಇಲ್ದಂಗೆ ಆಗುತ್ತೆ, ಅವು ಬೇರೆ ಕಡೆ ಹೋಗ್ತವೆ. ಮೇವು ಇಲ್ಲದ್ದರಿಂದ ಚಿಗರೆಗಳು ಮಾಯವಾಗುತ್ತವೆ. ಅಲ್ಲಿ ಏನು ಹಸಿರೇ ಇಲ್ಲ ಅಂದಮೇಲೆ ಅಲ್ಲಿ ಚಿಗರೆಗಳು ಅಂದರೆ ಜಿಂಕೆಗಳು ಅಲ್ಲಿ ಇರೋದಿಲ್ಲ, ತಮಗೆ ಆಹಾರ ಇಲ್ಲ ಅಂತ ಅವು ಬೇರೆ ಕಡೆ ಹೋಗ್ತವೆ. ಚಿಗರೆಗಳನ್ನು ಬೇಟೆಯಾಡಿ ಜೀವಿಸಿದ್ದ ಹುಲಿ, ಚಿರತೆ, ಸಿಂಹಗಳು ತೊಲಗಬೇಕಾಗುತ್ತೆ. ಅಲ್ಲಿ ಯಾವುದು ಪ್ರಾಣಿ ಪಕ್ಷಿ ಇಲ್ಲ ಅಂದಮೇಲೆ ಪ್ರಾಣಿಗಳನ್ನ ತಿಂದು ಬದುಕತಕ್ಕಂಥ ಹುಲಿ, ಚಿರತೆ, ಸಿಂಹಗಳು ಸಹ ಅಲ್ಲಿಂದ ಎಲ್ಲಿ ಆಹಾರ ಸಿಗುತ್ತೋ ಅಲ್ಲಿ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಅವಿತುಕೊಳ್ಳಲು ಮರೆ ಇಲ್ಲದ್ದರಿಂದ ತೋಳ ಕರಡಿಗಳು ಓಡಿ ಹೋಗುತ್ತವೆ. ತಾವೇ ಅಂದರೆ ಬಚ್ಚಿಟ್ಕೊಳ್ಳೋಕೆ ಜಾಗ ಇಲ್ಲ, ಅವೆಲ್ಲಿರೋಕ್ಕೆ ಜಾಗ ಇಲ್ಲ ತೋಳ ಕರಡಿಗಳಿಗೆ, ಅವು ಸಹ ಅಲ್ಲಿಂದ ಹೋಗ್ಬಿಡ್ತವೆ. ಹಣ್ಣು ಹಂಪಲುಗಳು ಸಿಗದಿದ್ದರಿಂದ ಇಣಚಿ ಕಣ್ಣು ಕಪ್ಪಡಿಗಳು ಪ್ರಯಾಣ ಬೆಳೆಸುತ್ತವೆ. ಇಲ್ಲಿ ಹಣ್ಣು ಗಿಡ ಮರ ಇಲ್ಲ ಅಂದರೆ ಹಣ್ಣು ಹಂಪಲು ಇಲ್ಲಿಂದ ಬರುತ್ತೆ. ಅದಕ್ಕೆ ಇಣಚಿ ಅಂದರೆ ಅಳಿಲು, ಕಣ್ಣು ಕಪ್ಪಡಿ ಅಂದರೆ ಬಾವರಿಗಳು. ಅದರ ಆಹಾರನೇ ಇಲ್ಲ ಅಂದಮೇಲೆ ಅಲ್ಲಿ ಎಲ್ಲಿ ಜೀವಿಸ್ತವೆ, ಅವು ಸಹ ಬೇರೆ ಕಡೆ ಹೋಗ್ತವೆ. ಬೋಳು ಮಾಡಿದ ಕಾಡಿನಲ್ಲಿ ವಾಸಿಸಿ ಏನು ಪ್ರಯೋಜನವೆಂದು ಇಲಿಗಳು ಹೊರಡುತ್ತವೆ. ಆಗ ಇಲಿಗಳು ಸಹ ಇಲ್ಲೇನು ಇಲ್ಲ ಅಂದಮೇಲೆ ಅವು ಸಹ ಇರೋಕ್ಕೆ ಸಾಧ್ಯನೇ ಇಲ್ಲ, ಅವೂ ಹೋಗ್ಬಿಡ್ತವೆ. ಇಲಿಗಳನ್ನು ನಂಬಿದ್ದ ಹಾವು ಹಿಂಬಾಲಿಸುತ್ತದೆ. ಅಲ್ಲಿ ಇಲಿಗಳ ಆಧಾರ ಅಂದರೆ ಹಾವುಗಳು ಇಲಿಗಳನ್ನು ತಿಂದು ಬದುಕ್ತವೆ. ಅವೇ ಇಲ್ಲ ಅಂದಮೇಲೆ ಅವಕ್ಕೆಲ್ಲ ಆಹಾರ ಸಿಗುತ್ತೆ, ಅವು ಸಹ ಬೇರೆ ಕಡೆ ಹೋಗ್ತವೆ. ಕೊರೆಯುವ ಚಳಿ, ಸುಡುವ ಬಿಸಿಲು, ಹರಿವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ. ಇಲ್ಲಿ ಅತಿಯಾದ ಚಳಿ, ಬಿಸಿಲು ಮತ್ತು ಹರಿವ ನೀರಿಗೆ ಇಲ್ಲೆಲ್ಲದಕ್ಕೂ ನೆಲದೊಳಗಿರತಕ್ಕಂಥ ಪ್ರಾಣಿಗಳು ಸಹ ಸಾವಿಗೆ ಈಡಾಗ್ತವೆ. ಇಂತಹ ಭೂಮಿಯನ್ನು ಹೊಲಗಳಿಗೆ ಬಳಸಿದರೆ ಅಲ್ಲಿ ಹೊಸ ಪ್ರಾಣಿಗಳು ಬೀಡು ಬಿಡುವವು. ಈಗ ಇಷ್ಟೆಲ್ಲ ಹಾಳು ಮಾಡಿದ ಮೇಲೆ ಆ ಭೂಮಿಯನ್ನು ನಾವೇನಾದರೂ ಹೊಲ ಮಾಡಿದರೆ ಅಲ್ಲಿ ಬೇರೆ ಥರದ ಪ್ರಾಣಿಗಳು ಬಂದು ನೆಲೆಸ್ತವೆ. ಮಾನವನು ವಿಮಾನ, ರೈಲ್ವೆ, ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ, ಹೆದ್ದಾರಿಗಳನ್ನು ಮಾಡುವುದರಿಂದ ಬಹಳ ಕಾಲದಿಂದ ಇದ್ದ ಸರೋವರ, ಕೆರೆ, ಹೊಂಡಗಳನ್ನು ಬೇರೆಯೇ ಕೆಲಸಕ್ಕೆ ಬಳಸುವುದು ವಾಡಿಕೆ. ಈಗ ನಾವು ವಿಮಾನ ನಿಲ್ದಾಣ ಮಾಡ್ತೀವಿ, ರೈಲ್ವೆಗಳನ್ನು ಮಾಡ್ತೀವಿ, ಮೋಟಾರು ಅಂದರೆ 4 ವಾಹನಗಳ ನಿಲ್ದಾಣಗಳನ್ನು ಕಟ್ಟೋದ್ರಿಂದ, ಹೆದ್ದಾರಿಗಳನ್ನು ಮಾಡಿಬಿಟ್ಟು ಜನಗಳಿಗೆ ಸರೋವರ, ಕೆರೆ ಯಾವೂ ಇಲ್ದಂಗೆ ಆಗಿಬಿಟ್ಟಿದೆ. ನೀರು ಇಲ್ಲ, ಗಾಳಿನೂ ಇಲ್ಲ, ಮರ ಕಡಿತೀವಿ, ಇದಕ್ಕೆ ಬೇಕಾದೆಲ್ಲ ನಾವು ಮಾಡ್ಕೋತೀವಿ. ಆದರೆ ಪರಿಸರದ ಬಗ್ಗೆ ನಾವು ಕಾಳಜಿ ವಹಿಸೋದೇ ಇಲ್ಲ. ಆದ್ದರಿಂದ ಕಾರ್ಖಾನೆ ಊರುಗಳನ್ನು ಬೆಳೆಸುವುದಕ್ಕೆ ಕಾಡು ಗಿಡಗಂಟಿಗಳನ್ನು ಕಡಿಯುವುದರಿಂದ ಆಗುವ ಲಾಭಕ್ಕಿಂತ ಹಾನಿಯೇ ಹೆಚ್ಚು ಎಂಬುದು ಜನಸಾಮಾನ್ಯರಿಗೆ ಅರಿವಾಗುವುದೇ ಇಲ್ಲ. ನಾವು ಊರು ಬೆಳೆಸ್ತೀವಿ, ಕಾರ್ಖಾನೆ ಮಾಡ್ತೀವಿ, ಆದರೆ ಕಾಡನ್ನು ನಾವು ಹಾಳು ಮಾಡ್ತಾ ಇದ್ದೀವಿ ಅಂತ ಅವರಿಗೆ ಗೊತ್ತೇ ಆಗೋದಿಲ್ಲ. ಅಂದರೆ ನಾವು ಇದೆಲ್ಲ ಮಾಡಿದ್ರೆ ನಾವೀಗ ಸದ್ಯಕ್ಕೆ ನಮಗೆ ಒಳ್ಳೆಯದನ್ನಿಸ್ಬೋದು, ಆದರೆ ನಮಗೆ ಮುಂದೆ ಅಪಾಯ ಅನ್ನೋದು ಜನಗಳಿಗೆ ಗೊತ್ತೇ ಆಗೋದಿಲ್ಲ. ಆದ್ದರಿಂದ ಅಧಿಕಾರದಲ್ಲಿದ್ದವರು ಅದಕ್ಕಿಂತ ಮಿಗಿಲಾಗಿ ಮುಂದಿನ ಪೀಳಿಗೆಗೆ ಇಂದೇ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗುಹೋಗುಗಳನ್ನು ವಿವರವಾಗಿ ಅಧ್ಯಯಿಸಿ ಮಾನವ ಚಟುವಟಿಕೆ ಮಾನವನಿಗೆ ಕಂಟಕಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿಧಾಯಕವಾಗಿ ಕಾರ್ಯಕ್ರಮಗಳನ್ನು ಕೈಗೊಂಡರೆ ಮಾತ್ರ ಈ ಹಿಂದೆ ಮಾಡಿದ ತಪ್ಪುಗಳೆಲ್ಲ ಮುಂದೆಯೂ ಆಗುವುದು ನಿಂತಿತು. ಈಗ ನಾವೇನು ಮಾಡಬೇಕು, ಸರ್ಕಾರ ಆಗಿರ್ಬೋದು, ಇಂದಿನ ಜನಜೀವನ ಆಗಿರ್ಬೋದು, ನಾವು ಮುಂದಿನ ಪೀಳಿಗೆಗೆ ಈ ಪರಿಸರವನ್ನು ಕಾಪಾಡಿಬಿಟ್ಟು ಮುಂದಿನವ್ರಿಗೆ ಕೊಡಬೇಕು. ನಾವಷ್ಟೇ ಅಲ್ಲ, ಮುಂದಿನ ಜನರ ಜೀವನ ಚೆನ್ನಾಗಿರಬೇಕು ಅಂದರೆ ಈ ಪರಿಸರಕ್ಕೆ ಹಾನಿ ಆಗಲಾರ್ದಂಗೆ ನಾವು ಸರ್ಕಾರ ಏನಾದರೂ ಪರಿಸರ ಚೆನ್ನಾಗಿರಬೇಕು ಅಂತ ಕಾರ್ಯಕ್ರಮ ರೂಪಿಸಿದ್ರೆ ನಾವು ಅದಕ್ಕೆ ಸಹಕಾರ ಕೊಟ್ಟು ನಾವು ಪರಿಸರವನ್ನು ಉಳಿಸ್ಬಿಟ್ಟು ಮುಂದಿನ ಜನಾಂಗಕ್ಕೆ ಒಳ್ಳೆಯ ಪರಿಸರವನ್ನು ಕೊಡಬೇಕು ಅನ್ನೋದನ್ನು ನಾವು ಇದರಿಂದ ತಿಳ್ಕೋಬೇಕು.